ಎಲ್ರಿಗೂ ನಮಸ್ಕಾರ. ಇವತ್ತು ಇಡೀ ಕರ್ನಾಟಕ ಮತ್ತು ದೇಶಕ್ಕೆ ಗೊತ್ತಿರೋ ತರ ನಮ್ಮ ರಾಷ್ಟ್ರ ಕಂಡ ಪ್ರಧಾನಿಯವರು, ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಧರ್ಮಪತ್ನಿ ಆಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮ ಚೆನ್ನಮ್ಮವರು ನಿಧನವಾಗಿ ಇವತ್ತು 11ನೇ ದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಅಧ್ಯಕ್ಷರು ಮತ್ತು ಕೋರ್ ಕಮಿಟಿ ಸದಸ್ಯರು ಹಾಗೂ ನಮ್ಮೆಲ್ಲ ಮುಖಂಡರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದ್ದೀವಿ. ಇವತ್ತು ಇಡೀ ಲಕ್ಷಾಂತರ ಜನ ಇವತ್ತು ಅಲ್ಲಿ ಸೇರ್ತಕ್ಕಂಥ ಒಂದು ಸಂದರ್ಭ ಇದೆ. ಸುಮಾರು 5 ಲಕ್ಷದಿಂದ 7 ಲಕ್ಷ ಜನ ಸೇರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಿಂದ ಎಲ್ಲಾ ಲೀಡರ್ಸ್ ಸೇರ್ಕೊಂಡು ಸುಮಾರು ಕಾರುಗಳಲ್ಲಿ ಒಂದು 30-35 ಕಾರುಗಳಲ್ಲಿ ಇಲ್ಲಿಂದ ಹೋಗ್ತಾ ಇದೀವಿ. ನಾವು ಕೂಡ ಆ ಸಂದರ್ಭವನ್ನ ಆ ಒಂದು ತಿಥಿಗೆ ಹೋಗಿ ನಾವು ಕೂಡ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂಡು ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲ ತೆರಳುತ್ತಾ ಇದೀವಿ. ಈ ಸಂದರ್ಭಕ್ಕೆ ಬಂದಾಗ ಇವತ್ತು ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಬಹುಶಃ ನಾನೆಂದು ಕಂಡಿಲ್ಲತಕ್ಕಂಥ ಜನಸಾಗರ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ. ಆದ್ರೆ ಜನಸಾಗರ ಬಹುಶಃ ನಾವು ಮಾಡೋಗಿರ್ತಕ್ಕಂಥ ಒಂದು ಪುಣ್ಯ ಕೆಲಸಕ್ಕೆ ಸಿಗತಕ್ಕಂಥ ಕಾರ್ಯಕ್ರಮ. ಬಹುಶಃ ತಾಯಿ ಪಕ್ಷಾತೀತವಾಗಿ ಇವತ್ತೇನು ಬಿಜೆಪಿ, ಕಾಂಗ್ರೆಸ್, JDS ಅಲ್ಲದೆ ಪಕ್ಷಾತೀತವಾಗಿ ಅವ್ರಿಗೆ ತಾಯಿಯಾಗಿ ಇವತ್ತು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಹಾಗೂ ಆ ಕುಟುಂಬಕ್ಕೆ ಬರೆಸತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ನಾವೆಲ್ಲ ಹೋಗಿ ಈ ಕಾರ್ಯಕ್ರಮಕ್ಕೆ ತೆರಳುತ್ತಾ ಇದೀವಿ. ಎಲ್ರಿಗೂ ಒಳ್ಳೇದಾಗಿ. ಬಾಕಿ ಇತ್ತು ಅಲ್ವಾ? ಎಷ್ಟಾಯ್ತು? ಈ ದಿನ ಈ ರಾಷ್ಟ್ರ ಕಂಡಂತ ಅದ್ವಿತೀಯ ನಾಯಕರು, ನಮ್ಮೆಲ್ಲರ
ನೇತಾರರು ಆದಂಥ ಶ್ರೀ ದೇವೇಗೌಡರವರ ಧರ್ಮಪತ್ನಿಯವರಾದಂಥ ಚೆನ್ನಮ್ಮನವರು ನಿಧನರಾಗಿ ಇವತ್ತು ಅವರ ಪುಣ್ಯತಿಥಿ ಕಾರ್ಯಕ್ರಮ ಇರೋದ್ರಿಂದ ಮುಳಬಾಗಿಲು ತಾಲೂಕಿನಿಂದ ಏನು ನಮ್ಮ ಶಾಸಕರು ಮತ್ತು ಆನಂದ ರೆಡ್ಡಿಯವರು ಮತ್ತು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಕೂಡ ಆ ಒಂದು ಪುಣ್ಯತಿಥಿಯಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ಕೂಡ ಹೋಗ್ತಾ ಇದ್ದೀವಿ. ಏನು ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಿಯಾಗಿ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತು ಅನೇಕ ಹುದ್ದೆಗಳನ್ನು ಅಲಂಕರಿಸಲು ಹಿಂದಿರುವಂಥ ಶಕ್ತಿನೇ ಚೆನ್ನಮ್ಮನವರು. ಆ ಒಂದು ದಿವ್ಯ ಚೇತನ ನಿಜಕ್ಕೂ ಕೂಡ ನಮ್ಮನ್ನೆಲ್ಲ ಆಗಲಿರೋದು ಬಹಳ ನೋವಿನ ಸಂಗತಿ. ಈ ನೋವನ್ನು ನಮಗೆ ಅಲ್ಲ, ಆ ಕುಟುಂಬಕ್ಕೂ ಕೂಡ ಬಹಳ ನೋವನ್ನ ಬಿಟ್ಟು ಹೋಗಿದ್ದಾರೆ. ಆ ನೋವನ್ನ ಭರಿಸುವಂತ ಶಕ್ತಿ ಆ ದೇವರು ಆ ಕುಟುಂಬಕ್ಕೆ ನೀಡಲಿ. ಮತ್ತೆ ಒಂದು ಇಂಗ್ಲಿಷ್ನಲ್ಲಿ ಒಂದು ಪ್ರಾವರ್ಬ್ ಇದೆ, ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ವಿಲ್ ಬಿ ಎ ವುಮೆನ್ ಅಂತ. ಆ ಒಂದು ದೇವೇಗೌಡರ ಸಕ್ಸಸ್ ಅಲ್ಲಿ ನಮ್ಮ ದಿವಂಗತ ತಾಯಿ ಚೆನ್ನಮ್ಮನವರ ಪಾತ್ರ ಬಹಳ ಅದ್ವಿತೀಯವಾಗಿ ಕಾಣಿಸ್ತದೆ. ಅಂತ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮುಳಬಾಗಿಲು ತಾಲೂಕಿನ ಜನತಾದಳದ ಪರವಾಗಿ ನಾವೆಲ್ಲ ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತೇವೆ ಅಂತೇಳಿ ಹೇಳೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಈ ದೇಶ ಕಂಡ ಒಬ್ಬ ಮೇರು ವ್ಯಕ್ತಿತ್ವವುಳ್ಳಂತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡ ಅವರ ಅಪ್ಪಾಜಿ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ನಮ್ಮ ಚೆನ್ನಮ್ಮ ಅವರ ಒಂದು 11ನೇ ದಿನದ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರ, ಅಧ್ಯಕ್ಷರಾದಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರ ಮತ್ತು ಎಲ್ಲ ನಾಯಕರು ಒಟ್ಟುಗೂಡಿ ಇವತ್ತು ಒಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡು ಇವತ್ತು ಅದೇ ರೀತಿ ಕೂಡ ನಮ್ಮ ಕೋರ್ ಕಮಿಟಿಯ ನಮ್ಮ ಸದಸ್ಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಅವರ ಒಂದು ಪುಣ್ಯ ತಿಥಿ ಕಾರ್ಯಕ್ರಮ 11ನೇ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೀವಿ. ವಿಶೇಷ ಅಂತ ಏನಂದ್ರೆ ಆ ತಾಯಿ ಚೆನ್ನಮ್ಮ ನಿಜವಾಗ್ಲೂ ಕೂಡ ಒಂದು ದೇವತೆ ಇದ್ದಾಗೆ. ಬಹುಶಃ ಅವರು ಅಕಾಲಿಕ ಒಂದು ಮರಣ ಹೊಂದಾಗ ಪಕ್ಷಾತೀತವಾಗಿ ನಾಯಕರುಗಳು ಅವರು ಹೇಳಿದಂತ ಮಾತುಗಳು ಕೇಳಿದ್ರೆ, ಆ ಮನೆಗೆ ಹೋದಾಗ ಅವರು ಉಪಚರಿಸ್ತಕ್ಕಂಥ ರೀತಿ, ಅವರು ಹೋದಂತ ಜನರನ್ನ ಗಮನಿಸ್ತಕ್ಕಂಥ ರೀತಿಯನ್ನು ನೋಡಿ ಬಹಳಷ್ಟು ಜನ ಕಣ್ಣೀರನ್ನಿಟ್ಟಂತ ಸಂದರ್ಭಗಳು ಕೂಡ ನಾವು ನೋಡಿದ್ದೇವೆ. ಅವ್ರು ರಾಜಕೀಯವಾಗಿ ದೂರ ಉಳಿದಿದ್ರು ಕೂಡ ದೇವೇಗೌಡರ ಒಂದು ಬೆನ್ನೆಲುಬಾಗಿ ನಿಂತು ಅವರ ಒಂದು ಏನು ರಾಜಕೀಯ ಒಂದು ಯಶಸ್ವಿನಲ್ಲಿ ಅವ್ರದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಇರ್ತಕ್ಕಂಥದ್ದು. ಅಂತ ಒಬ್ಬ ಮಹಾನ್ ತಾಯಿಯನ್ನ ಕಳ್ಕೊಂಡು ನಾವೆಲ್ಲರೂ ಕೂಡ ದುಃಖ ತಪ್ತರಾಗಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಸಭೆ ಸೇರಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ತಾಯಿ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕು ಎಂಬತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದಿಟ್ಟ ನಿರ್ಣಯವನ್ನು ತಗೊಂಡು ಇವತ್ತು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಹಾಕೊಂಡು ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಆ ತಾಯಿ ಆತ್ಮ ಎಲ್ಲೇ ಇರಲಿ ಕೂಡ ನಾವು ಮುಳಬಾಗಿಲು ಜಾತ್ಯತೀತ ಜನತಾದಳದ ಎಲ್ಲಾ ಸಮಸ್ತ ಕಾರ್ಯಕರ್ತಗಳ ಮತ್ತು ನಾಯಕರುಗಳ ಪರವಾಗಿ ಆ ತಾಯಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ, ಆ ತಾಯಿ ಎಲ್ಲೇ ಇದ್ರು ಕೂಡ ಆ ತಾಯಿಗೆ ಒಂದು ದೇವರು ಆತ್ಮಕ್ಕೆ ಶಾಂತಿಯನ್ನು ಪ್ರಸಾದಿಸಲಿ ಅಂತ ಕೂಡ ನಮ್ಮ ಜಾತ್ಯತೀತ ಜನತಾದಳ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಈ ಒಂದು 4-6 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅಲ್ಲ, ಫ್ಲೇವರ್ ಅಲ್ಲಿ ಹೋಗಿರ್ತೀವಿ ಸರ್. ಅಣ್ಣ ಬ್ರಿಡ್ಜ್ ಇಳಿಯೋಗಿ